ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ನೇಹಿತರೆ ಏನು ಅಂತಂದರೆ ತುಮಕೂರಿಗೆ ಹೋಗಿ ಬಂದಂತಹ ಬ್ಲಾಗ್ ಕೂಡ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವುದಕ್ಕಾಗಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು, ನಾನು ಸಿಲ್ವರ್ ಜ್ಯುವೆಲ್ಸ್ ತೋರ್ಸೋಕ್ಕೆ ಮುಂಚೆ ನಾನು ತುಮಕೂರಿಗೆ ಹೋಗಿದ್ದೆ, ಅದರ ಒಂದು ವಿಡಿಯೋ ಕೂಡ ಇದೆ. ಸೊ ಇಲ್ಲಿ ಸುಜಿತ್ ಏನು ಮಾಡ್ತಿದ್ದಾನೆ ಅಂತ ಅಂದರೆ, ಅಪ್ಪು ಸರ್ದು ಸಾಂಗ್ ಬರ್ತಾ ಇದೆ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನಿಮಗೆ ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಸುಜಿತ್ತು ಯಾರದೇ ಬೇರೆಯವ್ರದ್ದು ಸಾಂಗ್ ಆಗಲಿ ಬಂದರೆ ಅವ್ನು ಡ್ಯಾನ್ಸ್ ಮಾಡೋದಿಲ್ಲ. ಪುನೀತ್ ರಾಜ್ಕುಮಾರ್ದು ಸಾಂಗ್ಸ್ ಅಂದರೆ ಅವನಿಗೆ ಬಹಳ ಇಷ್ಟ. ಇಲ್ಲಿ ಬರ್ತಾ ಇರೋ ಸಾಂಗ್ ಯಾವುದು ಅಂತಂದರೆ ನೋಡಿ, ಅವನು ಫ್ಲೆಕ್ಸ್ನ ಯಾವ ರೀತಿಯಾಗಿ ಉಲ್ಟಾ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ. ಅವ್ರು ಹೇಗೆ ಸ್ಟೆಪ್ ಹಾಕ್ತಾರೆ ಎಲ್ಲನೂ ಹಾಕ್ತಿದ್ದಾನೆ. ಇಲ್ಲಿ ಯಾವ ಸಾಂಗ್ ಬರ್ತಾ ಇದೆ ಅಂತ ಅಂದರೆ, ನಾನು ಇಲ್ಲಿ ಪ್ಲೇ ಮಾಡ್ತಾ ಇಲ್ಲ, ಡ್ಯಾನ್ಸ್ 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 ಅಪ್ಪು ಡ್ಯಾನ್ಸ್ 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 ಈ ಸಾಂಗ್ ಬರ್ತಾ ಇದೆ. ಸೊ ಅವ್ರದ್ದು ಯಾವುದೇ ಸಾಂಗ್ ಬಂದರೂ ಕೂಡ ಅವನಿಗೆ ಅವ್ರು ಬಂದುಬಿಟ್ರೆ ಒಂಥರ ಜೋಶು. ನೋಡಿ ಟಿ ವಿನಲ್ಲಿ ತೋರಿಸ್ತೀನಿ, ಅವನು ಅಪ್ಪು ಫ್ಯಾನ್ ಅಂತಲೇ ಹೇಳ್ಬೋದು. ಸೊ ಅಪ್ಪು ಸರ್ ಫ್ಯಾನ್ ಇವನು, ತುಂಬ ಇಷ್ಟ ಅವ್ರ ಸಾಂಗ್ಗಳಿಗೆಲ್ಲ. ಅವ್ರ ಫಿಲಮ್ಸ್ ಎಲ್ಲ ಬಂದರೆ ನೋಡ್ತಿರ್ತಾನೆ. ಇಷ್ಟು ಚಿಕ್ಕವನಿದ್ದಾನೆ. ಸೊ ಗೊತ್ತಿಲ್ಲ ಪುನೀತ್ ರಾಜ್ಕುಮಾರ್ ಸರ್ ಅವರು ಯಾಕೆ ಮಕ್ಕಳಿಗೆ ಇಷ್ಟೊಂದು ಅಟ್ರಾಕ್ಷನ್ ಮಾಡ್ತಾರೆ ಅಂತ. ಸುಜಿತ್ಗಂತೂ ಬಹಳ ಇಷ್ಟ. ಸ್ಟೆಪ್ಗಳು ನೋಡಿ ಸುಜಿತ್ ಅವ್ರು ಹೇಗೆಲ್ಲ ಮಾಡ್ತಾರೆ ಹಾಗೆಲ್ಲ ಮಾಡ್ತಾ ಇದ್ದಾನೆ ಜೋಶಾಗಿ. ಇವ್ನು ನೋಡೋಕ್ಕೆ ಖುಷಿ ಆಗುತ್ತೆ ಡ್ಯಾನ್ಸ್ನ. ಸೊ ಅಲ್ಲೆಲ್ಲ ಸೈಡಲ್ಲಿ ನೋಡ್ತಾ ಇದ್ದೀರಾ ಸುಜಿತ್ ಆಟ ಸಾಮಾನುಗಳು. ಅವ್ನು ಸ್ಕೂಲ್ಗೆ ಹೋದ ಅಂದರೆ ಮಾತ್ರ ಮನೆ ಬಹಳ ನೀಟಾಗಿರುತ್ತೆ. ಅವ್ನ ಮನೆಗೆ ಬಂದ ಅಂತಂದರೆ ಮನೆ ಎಲ್ಲ ಅಲ್ಲೋಲ ಕಲ್ಲೋಲ ಅಂತಲೇ ಹೇಳ್ಬೋದು, ಒಂದು ಎತ್ತಿಡಕ್ಕೆ ಬಿಡಲ್ಲ. ಸೊ ಆವತ್ತು ನಾನು ಸಾಟರ್ಡೇ ನಾನು ಸಿಲ್ವರ್ ಜ್ಯುವೆಲ್ಸ್ನ ನಿಮಗೆ ತೋರಿಸ್ದೆ. ಸೊ ಯಾರಾದರೂ ಬೇಕಿದ್ದರೆ ನೀವು ಬೇಕಿದ್ದರೆ ವಿಸಿಟ್ ಮಾಡ್ಬೋದು. ನನ್ನೂ ಕೂಡ ಕೇಳ್ತಾ ಇದ್ರಿ ಏನಾದ್ರು ಪರ್ಚೇಸ್ ಮಾಡಿದ್ರ ಅಂತ. ಖಂಡಿತ ನಾನೇನು ತೊಗೊಳೋದಕ್ಕೆ ಹೋಗಿಲ್ಲ, ಯಾಕೆಂದರೆ ಆಲ್ರೆಡಿ ನಾನು ಮೊದಲೇ ಹೇಳಿದ್ದೀನಿ, ಮನೆಯವ್ರಿಗೆ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಆರ್ಟಿಫಿಷಿಯಲು ಮತ್ತು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನೇನು ಖರೀದಿ ಮಾಡೋದಕ್ಕೆ ಹೋಗಲಿಲ್ಲ. ಸೊ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ, ನನ್ನ ಇಷ್ಟ ಆಗ್ಬೋದು ಅಥವಾ ನಿಮ್ಮೆಲ್ರಿಗೂ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಆ ವಿಡಿಯೋನ ಶೇರ್ ಮಾಡಿದೆ. ಸೊ ನಾನು ಇವಾಗ ಬರ್ತಾ ಇದ್ದೀನಿ MG ರೋಡ್ ಫಸ್ಟ್ ಕ್ರಾಸ್ನಲ್ಲಿರುವಂಥ ಶ್ರೀನಿವಾಸ ಜ್ಯುವೆಲರಿ ಶಾಪ್ಗೆ. ಯಾಕೆಂದರೆ ಸುಜಿತ್ಗೆ ನಾನು ಇಲ್ಲೇ ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆ ತುಮಕೂರಿಗೆ ಬಂದಿದ್ವಿ. ಹಾಗೆ ಸುಜಿತ್ಗೂ ಇಯರಿಂಗ್ಸ್ನ ಚೇಂಜ್ ಮಾಡಿಸೋಣ ಅಂತ ಬಂದ್ವಿ. ನಿಮ್ಗೆ ಹೇಳಿದ್ದೀನಿ, ಅವನಿಗೆ ಟೋಪಿಗೆಲ್ಲ ಅದು ತಗಲಾಕ್ಕೊಂಡು ನೋವಾಗ್ತಿತ್ತು, ಅದಕ್ಕೋಸ್ಕರ ತೆಗ್ಸೋಣ ಅಂತ ಬಂದ್ವಿ. ಶನಿವಾರ ಬಂದಿದ್ದರಿಂದ ಜ್ಯುವೆಲರಿ ಶಾಪ್ ತುಂಬಾ ರಶ್ ಇತ್ತು ಸ್ನೇಹಿತರೆ. ಎಷ್ಟು ರಶ್ ಇತ್ತು ಅಂದರೆ 2 ಅವರ್ ಮೇಲಾಯಿತು. ಕೂತು ಬೇಜಾರೇ ಆಗೋಯ್ತು, ಯಾಕೆಂದರೆ ಅಷ್ಟೊಂದು ರಶ್ ಇತ್ತು. ಸೊ ಅಷ್ಟೊಂದೇನು ವೀಡಿಯೋಗಳನ್ನ ತೊಗೊಳೋದಕ್ಕಾಗಲಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಸುಜಿತ್ಗೆ ಒಂದೇ ಒಂದು ಇಯರಿಂಗ್ಸ್ ಇಡೋಣ ಒಂದು ಕಿವಿಗೆ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಸುಮಾರು ಜನ ವೀವರ್ಸು ವೀಡಿಯೋಸ್ನ ನೋಡಿ ಸುಮಾರು ಜನ ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀರಾ. ಅದರಲ್ಲೂ USA ಒಬ್ಬರು ಸಿಸ್ಟರ್ ಇದ್ದಾರೆ. ಸೊ ಅವರು ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾ ಇರ್ತಾರೆ. ಅವರು ಅಲ್ಲಿಂದ ಬಂದು ಗೋಲ್ಡ್ನ ಪರ್ಚೇಸ್ ಮಾಡಿದೆ ಅಂತ ಕಮೆಂಟ್ ಹಾಕಿದರು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನೀವು ಅಲ್ಲಿಂದ ಬಂದು ನನ್ನ ವೀಡಿಯೋಸ್ನ ನೋಡಿ ಶ್ರೀನಿವಾಸ ಜ್ಯುವೆಲರಿ ಶಾಪ್ನಲ್ಲಿ ಗೋಲ್ಡ್ನ ಪರ್ಚೇಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸ್ನೇಹಿತರೆ, ಸುಮಾರು ಜನ ಹೋಗ್ತಾ ಇರ್ತೀರ. ಸೊ ಅಲ್ಲಿ ಹೋದಾಗ ಎಲ್ಲ ಡೀಟೇಲ್ಸ್ನ ಕೇಳಿ ನೀವು ಗೋಲ್ಡ್ನ ಪರ್ಚೇಸ್ ಮಾಡಿ. ಇದೆಲ್ಲ ನೋಡ್ತಾ ಇರೋದು ಶ್ರೀನಿವಾಸ ಜ್ಯುವೆಲರಿ ಶಾಪ್ದು. ಇದೇನು ಸಿಲ್ವರ್ ಶಾಪ್ ಅಲ್ಲ. ಶ್ರೀನಿವಾಸ ಜ್ಯುವೆಲರಿ ಶಾಪಲ್ಲಿ ಸಿಗುವಂಥದ್ದೆಲ್ಲವೂ ಕೂಡ 916 ಹಾಲ್ಮಾರ್ಕ್ ಇರುವಂತಹ ಗೋಲ್ಡ್. ತುಂಬಾ ಚೆನ್ನಾಗಿರುತ್ತೆ ಗೋಲ್ಡು. ಸುಮಾರು ಸಲ ಹೇಳಿದ್ದೀನಿ. ಸೊ ಇವತ್ತೇನು ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ರಶ್ ಇತ್ತು. ನೋಡಿ ಈ ಥರ ಬೀಡ್ಸ್ ಹಾರಗಳೆಲ್ಲ ಟ್ರೆಂಡಿಂಗ್ ಅಲ್ವಾ, ಹಾಗಾಗಿ ಎಲ್ಲ ತೆಗೆಸಿದ್ರು, ಸುಮಾರು ಜನ ತೊಗೋತಾ ಇದ್ರು. ಹಾಗಾಗಿ ನಾನು ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಅಲ್ಲೊಬ್ಬರು ನನಗೆ ಕೇಳ್ತಾ ಇದ್ರು, ನಿಮಗೆ ಯಾವ ರೀತಿಯಾದಂಥ ಗೋಲ್ಡ್ ಇಷ್ಟ ಆಗುತ್ತೆ ಅಂತ, ಅಂದರೆ ಡಿಸೈನ್ಸು. ಸೊ ಈ ಥರ ಬೀಡ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಸುಮಾರು ವೀಡಿಯೋಲ್ಲ ಹೇಳಿದ್ದೀನಿ, ನನ್ನ ಹತ್ರನೂ ಸುಮಾರಿದೆ. ಇನ್ಮೇಲೆ ಅದನ್ನು ಸ್ಟಾಪ್ ಮಾಡಿ ಬರೀ ಗೋಲ್ಡ್ ಅಷ್ಟೇ ತೊಗೋಬೇಕು ಅಂತ. ಯಾಕೆ ಅಂದರೆ ನಾವು ಅದನ್ನು ರೀಸೇಲ್ ಮಾಡೋಕ್ಕೆ ಹೋದಾಗ, ರಿಟರ್ನ್ ಕೊಡೋಕ್ಕೆ ಹೋದಾಗ ಅಥವಾ ಟ್ರೆಂಡ್ ಹೋದಾಗ ನಮಗೆ ಬೇಡ, ಬೇರೆ ಏನಾದ್ರು ತೊಗೊಳ್ಳೋಣ ಅಂತ ಹಾಕ್ಬಿಟ್ಟು ತೊಗೊಳಕ್ಕೆ ಹೋದಾಗ ಸೊ ನಮಗೆ ಲಾಸ್ ಆಗುತ್ತೆ. ಯಾಕೆ ಅಂತಂದರೆ ಅರ್ಧಕ್ಕೆ ಹಾಕ್ಕೋತಾರೆ ಬೀಡ್ಸ್ ಎಲ್ಲ ತೆಗೆದು. ಮುಂಚೆ ಎಲ್ಲ ತೊಗೊಂಡಿರುವಂತಹ ಏನು ಓಲೆ ಜುಮ್ಕಿ ಈ ಥರದ್ದೆಲ್ಲ ಏನಿರುತ್ತೆ ಅದೆಲ್ಲ ನಾವು ಹಾಕಿದಾಗ ಅದರಲ್ಲಿ ನಮಗೆ ಗೋಲ್ಡ್ ಜಾಸ್ತಿ ಅದು ಸಿಗೋದಿಲ್ಲ. ಯಾಕೆಂದರೆ ಮುಂಚೆ ಎಲ್ಲ ನಮಗೆ ಕೊಡಬೇಕಾದ್ರೆ, ಇವಾಗಂತೂ ಬೀಡ್ಸ್ನ ಲೆಸ್ ಮಾಡಿಕೊಡ್ತಾರೆ. ಆವಾಗೆಲ್ಲ ನಮಗೆ ಬೀಡ್ಸು ತೂಕ ಸೇರಿಸಿ ಕೊಟ್ಟಿದ್ರು. ಸೊ ನಮಗೆ ತುಂಬ ಲಾಸ್ ಆಗುತ್ತೆ. ಅದಕ್ಕೆ ಮನೆಯವರು ಕೂಡ ಈ ಥರದ್ದು ಬೀಡ್ಸ್ ಎಲ್ಲ ಇಷ್ಟಪಡಲ್ಲ.
ಸೊ ನಾವು ಗೋಲ್ಡು ಇರೋಂಥದ್ದನ್ನು ತೊಗೊಂಡಾಗ ನಮಗೆ ಕಷ್ಟ ಅಂದಾಗ ಅದನ್ನು ಬೇಕಿದ್ರೆ ನಾವು ಮರ್ಚ್ ಮಾಡಿ ಬೇಕಿದ್ರೆ ನಾವು ಅಮೌಂಟ್ನ ಬೇಕಿದ್ರೂ ತೊಗೋಬೋದಲ್ವಾ. ಸೊ ಈ ಥರದ್ದೆಲ್ಲ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ವರ್ತ್ ಅಂತ ಅನಿಸಲ್ಲ. ಅದಕ್ಕೋಸ್ಕರ ನಾನು ಈ ಥರದ್ದೆಲ್ಲ ಲಾಂಗ್ ಎಲ್ಲ ತೊಗೊಳೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಸ್ನೇಹಿತರೆ. ಸೊ ಇದು ನನ್ನ ಅಭಿಪ್ರಾಯ. ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭಾನುವಾರ. ಸೊ ಇವತ್ತು ಒಂದು ಫಂಕ್ಷನ್ ಕೂಡ ಇದೆ. ಫ್ರೆಂಡ್ ಮನೆಯದು, ನಳಿನ ಅಂತ ನನ್ನ ಫ್ರೆಂಡ್ ಬಂದು ಅವ್ರದ್ದು ಗೃಹ ಪ್ರವೇಶ ಇದೆ. ಇವತ್ತು ಹೋಗಬೇಕು. ಸೊ ರೆಡಿ ಆಗಬೇಕು. ಟೈಮ್ ಬಂದು 11:30 ಆಗಿದೆ. ಗಟ್ಟಿ ಲೇಔಟಲ್ಲಿ ಇದ್ದಿದ್ದವರು. ಸೊ ಮನೆಗಳೆಲ್ಲ ಅಲ್ಲೇ ಇದೆ. ಹೊಸದಾಗಿ ಇನ್ನೊಂದು ಮನೆ ಕಟ್ಟಿದ್ದಾರೆ. 15 ಡೇಸ್ ಮುಂಚೆನೇ ಇನ್ವೈಟ್ ಮಾಡಿದರು. ಸೊ ನಮ್ಮನೆ ಎಲ್ಲ ಫಂಕ್ಷನ್ಗಳಿಗೂ ಅಟೆಂಡ್ ಮಾಡಿದ್ದಾರೆ. ಅವರು ತುಂಬ ಒಂಥರ ಆತ್ಮೀಯವಾದ ಗೆಳತಿ ಅಂತಲೇ ಹೇಳ್ಬೋದು. ಅವ್ರು ಕೂಡ ಬನ್ನಿ ಇವತ್ತಿನ ಬ್ಲಾಗ್ನಲ್ಲಿ ಆದಷ್ಟು ಅವ್ರ ಮನೆ ಏನಾದರೂ ವಿಡಿಯೋ ಮಾಡಿ ತೋರ್ಸೋಕ್ಕಾದರೆ ಖಂಡಿತ ವಿಡಿಯೋ ಮಾಡಿ ತೋರಿಸ್ತೀನಿ. ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ವೀಡಿಯೋಸ್ ಏನಾದರೂ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ತಿಂಡಿ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ, ಮತ್ತು ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ. ಮನೆಯವ್ರಿಗೆ ಊಟಕ್ಕೆ ಬೇಕಲ್ಲ. ರೋಹಿತ್ ಏನು ಬರ್ತಾ ಇಲ್ಲ, ಸುಜಿತ್ ನಾನು ಇಬ್ಬರೇ ಹೋಗ್ತಾ ಇರೋದು. ಸೊ ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗ್ಬಿಟ್ಟು ಬರಬೇಕಾದ್ರೆ ಮನೆಯವ್ರು ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಒಂದಷ್ಟು ಬ್ಲೌಸ್ಗಳು ಸ್ಟಿಚಿಂಗ್ ಹಾಕಿದ್ದೆ. ಕಾಲ್ ಮಾಡಿದರು, ಆದರೆ ನೆನ್ನೆ ಹೋಗೋದಕ್ಕಾಗಲಿಲ್ಲ, ತುಮಕೂರಿಗೆ ಹೋಗಿ ಬಂದಿದ್ನಲ್ಲ. ಹಾಗಾಗಿ ಇವಾಗ ರೆಡಿ ಆಗಿಬಿಟ್ಟು ಸಿಗ್ತೀನಿ ನಿಮಗೆ. ಹೇಗೆ ರೆಡಿಯಾಗಿರ್ತೀನಿ ಏನು ತೋರಿಸ್ತೀನಿ ನಿಮಗೆ. ಸೊ ಒಂದು ಹೊಸ ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ಬನ್ನಿ ಇವಾಗ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರ ಎಕ್ಸಸೈಸ್ನ ತೋರಿಸಿ, ವರ್ಕೌಟ್ ತೋರಿಸಿ ಅಂತ. ಹಾಗಾಗಿ ಪ್ರತಿನಿತ್ಯ ಎರಡು ಎಕ್ಸಸೈಸ್ಗಳನ್ನ ನಿಮಗೆ ಶೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವಾಗ ತೋರಿಸ್ತಾ ಇರುವಂಥ ಎಕ್ಸಸೈಸ್ ಬಂದು ನಿಮಗೆ ಬೆಲಿ ಫ್ಯಾಟ್ ಕರಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಮನೇಲಿ ಒಂದು ಚೇರು ಟಿಪಾಯಿ ಯಾವುದಾದ್ರು ಇರ್ಬೋದು. ಸೈಡಲ್ಲಿ ಪರ್ಕೆ ಎಲ್ಲ ಕಾಣಿಸ್ತಿದೆ ಅಂತ ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ಮಕ್ಕಳಿರುವಂಥ ಮನೆ. ಸುಜಿತ್ತು ಕಸ ಗುಡಿಸ್ತಿದ್ದ, ಅಲ್ಲೇ ಬಿಸಾಕಿ ಹೋಗಿದ್ದಾನೆ. ಸೊ ನಾನು ನಿಮಗೆ ತೋರಿಸ್ಬೇಕಲ್ವ ಎಕ್ಸಸೈಸು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಎಕ್ಸಸೈಸ್ನ ನೀವು 2 ಸಿಟ್ಟಿಂಗ್ಸಲ್ಲಿ ಮಾಡ್ಕೊಳ್ಳಿ. ಅಂದರೆ ಎಕ್ಸಸೈಸ್ನ 2 ರೆಪಿಟೇಷನಲ್ಲಿ ಮಾಡ್ಕೊಳ್ಳಿ. ಅಂದರೆ ಒಂದು ಸಾರಿಗೆ 50-50ನ ಮಾಡ್ಕೊಳ್ಳಿ. ಈ ಥರ 50 ಡೈಲಿ 100 ಈ ಥರ ನೀವು ಚೇರ್ ಮೇಲೆ ಕೂತು ಈ ಥರ ಎಕ್ಸಸೈಸ್ನ ಮಾಡೋದ್ರಿಂದ ನಿಮ್ಮ ಬೆಲಿ ಫ್ಯಾಟ್ ಕಲ್ಕೋದಕ್ಕೆ ಇದು ಕೂಡ ಒಂದು ಎಕ್ಸಸೈಸ್ ಅಂತ ಹೇಳ್ಬೋದು. ಇನ್ನು ವಾಕ್ ಮಾಡೋದ್ರಲ್ಲಿ ನಾರ್ಮಲ್ ವಾಕ್ ಮಾಡಿದ್ರೆ ಏನೂ ಅಷ್ಟೊಂದು ಪ್ರಯೋಜನ ಇಲ್ಲ ನನ್ನ ಪ್ರಕಾರ. ಸೊ ನಾವು ಬೆವರು ಬೇಕು, ಸ್ವೆಟ್ ಆಗಬೇಕು, ಇಲ್ಲ ಅಂದರೆ ನಾವು ವಾಕ್ ಮಾಡಿದ್ದು ಪ್ರಯೋಜನ ಇಲ್ಲ. ಸೊ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ಈ ಥರ ಮನೆಯಲ್ಲಿ ಸ್ಟೆಪ್ ಇದ್ದರೆ ಫಾಸ್ಟಾಗಿ ಹತ್ತೋದು ಇಳಿಯೋದು, ಮಾರ್ನಿಂಗು ಅಥವಾ ಈವ್ನಿಂಗು ಟೈಮ್ ಸಿಕ್ಕಿದಾಗ ಈ ಥರ ಎಲ್ಲ ಹತ್ತಿ ಇಳಿಯೋದ್ರಿಂದ ನಿಮಗೆ ಟೈಡು ಮತ್ತು ಹಿಪ್ಸು, ಲೆಗ್ಸು, ಬೆಲ್ಲಿನೂ ಕೂಡ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟು ಫಾಸ್ಟಾಗಿ ಹತ್ತೋಕ್ಕಾಗುತ್ತೋ ಅಷ್ಟು ಫಾಸ್ಟಾಗಿ ಹತ್ತಿ. ಸ್ಟಾರ್ಟಿಂಗ್ ಅಭ್ಯಾಸ ಇಲ್ಲ ಅಂದರೆ ಸ್ಲೋ ಆಗಿ ಹತ್ತಿ. ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅದ್ರ ಜೊತೆಗೆ ಒಂದು 100-50 ಈ ಥರ ಸ್ಟಾರ್ಟ್ ಮಾಡಿ, ಅಂದರೆ ಸ್ಕಿಪ್ಪಿಂಗ್ನ, ಅದು ಕೂಡ ಜೊತೆಗೆ ಹೆಲ್ಪ್ ಆಗುತ್ತೆ. ಸಣ್ಣ ಸಣ್ಣ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡಿರೋರು ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದಾದ ನಂತರ ನನ್ನ ಯಥಾ ಪ್ರಕಾರ ಮನೆ ಕೆಲಸಗಳು ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡ್ಕೊತೀನಿ. ಸೊ ಫಾಸ್ಟಾಗಿರೋದ್ರಿಂದ ಎಲ್ಲ ಕೆಲಸಗಳನ್ನ ಮುಗಿಸಿ ಇವಾಗ ಬ್ರೇಕ್ಫಾಸ್ಟ್ ತೊಗೊಳ್ಳೋಣ ಅಂತ ಕೂರ್ತಿದ್ದೀನಿ ಸ್ನೇಹಿತರೆ. ಅಂದರೆ ಕ್ಲೀನಿಂಗ್ ಕೆಲಸ ಇವತ್ತು ಕೂಡ. ಇವತ್ತು ಮಕ್ಕಳಿಗೆಲ್ಲ ಟೊಮೆಟೊ ಬಾತು ಅಂತ ಇದ್ದೀನಿ. ಇವತ್ತು ವೆಜಿಟೇಬಲ್ ರೈಸ್ ಅಂದರೆ ಪಲಾವ್ ಮಾಡಿದ್ದೀನಿ. ಸೊ ರೈಸ್ ಇದ್ದ ದಿವಸ ಕಂಪಲ್ಸರಿ ನಾನು ಬೆಳಗ್ಗೆ ಇವತ್ತು ಸ್ಕಿಪ್ ಮಾಡ್ತೀನಿ. ಒಂದು ಹಾಫ್ ಆನ್ ಅವರ್ ಅಷ್ಟೇ ಇವತ್ತು ವರ್ಕೌಟ್ ಮಾಡೋಕ್ಕಾಗಿದ್ದು, ಟೈಮ್ ಆಗಲಿಲ್ಲ. ಸೊ ಡೈಲಿ ವರ್ಕೌಟ್ ಮಾಡೋದಕ್ಕೆ ಒಂದು 4-5 ಟೀ ಶರ್ಟ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇವತ್ತು ವೀಟ್ ಬ್ರೆಡ್ಡು ಮತ್ತು ಜೊತೆಗೆ ಚೀಸ್ ಹಾಕ್ಕೊಂಡಿದ್ದೀನಿ, ಜೊತೆಗೆ ಮೊಳಕೆ ಕಟ್ಟಿದ ಕಾಳು. ಇಷ್ಟೇ ಇವತ್ತು ಡಯಟ್ ಫುಡ್ ಮಾಡಬೇಕಾಗಿದೆ ನೋಡಿ. ಸ್ವಲ್ಪ ಟೇಸ್ಟ್ಗೆ ಅಂತ ಜಾಮ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹೇಳ್ತಾರೆ ವೀಟ್ ಬ್ರೆಡ್ ಕೂಡ ಒಳ್ಳೆಯದಲ್ಲ ಅಂತ. ರಾಗಿ, ಜೋಳ ಇದನ್ನು ಬಳಸಿ. ಇವಾಗ ಬರುವಂಥ ಗೋಧಿನಲ್ಲಿ ಏನೂ ಇರೋದಿಲ್ಲ. ಸೊ ಎಲ್ಲ ಪಾಲಿಶು ಮತ್ತು ಹೈಬ್ರಿಡು ಗೋಧಿ ಬರ್ತಾ ಇರೋದು. ಸೊ ಹಾಗಾಗಿ ಅದರಲ್ಲೂ ಕೂಡ ಏನೂ ಇರೋದಿಲ್ಲ. ಗೋಧಿ, ರಾಗಿ, ವೆಯ್ಟ್ ಲಾಸ್ ಮಾಡೋರು ಗೋಧಿ, ರಾಗಿ, ಕೆಂಪಕ್ಕಿ ಅನ್ನ,
ಈ ಥರದ್ದೆಲ್ಲ ಬಳಸಿ ಅಂತ ಹೇಳ್ತಾರೆ. ಸೊ ಇದು ನಾನು ಕಡಿಮೆ, ಈಗ ಏನಾದ್ರು ಮಾಡ್ಕೊಳಕ್ಕಾಗಲ್ಲ ಅಂದ್ರ ದಿವಸ ಇದನ್ನ ಮಾಡ್ಕೊತೀನಿ. ಇಲ್ಲಾಂದರೆ ಆಮ್ಲೆಟ್ ಹಾಕ್ಕೊತೀನಿ ಬೆಳಗ್ಗೆನೆ. ಆಮ್ಲೆಟ್ ಹಾಕೊಂಡ್ರೆ ಹೆಂಗೆ ಅಂದರೆ ದೇವ್ರ ಪೂಜೆ ಆದ ನಂತರ ತಿಂತೀನಿ, ತಿಂದ್ಬಿಟ್ಟು ದೇವ್ರ ಪೂಜೆ ಮಾಡೋದಕ್ಕೆ ಹೋಗಲ್ಲ. ಇವತ್ತೇನು ಮಾಡ್ಕೊಳಕ್ಕಾಗಿಲ್ಲ, ಸೊ ಚೀಸ್ನ ಹಾಕ್ಕೊಂಡು ಈ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈಗ ಬ್ರೇಕ್ಫಾಸ್ಟ್ ಬಂದು ನಂಗೆ ತುಂಬ ಇಷ್ಟ, ಒಳ್ಳೆ ಟೇಸ್ಟ್ ಬರುತ್ತೆ. ಅಥವಾ ಸ್ಮೂದಿ ತೊಗೋಬೋದು. ನಾನಿವತ್ತು ಮಾಮೂಲಿ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ತೊಗೊಂಡಿದ್ದೀನಿ. ಅದಾದ ನಂತರ ಬ್ರೆಡ್ಡು, ವೀಟ್ ಬ್ರೆಡ್. ಸೊ ಇವತ್ತು ತುಂಬ ಕೆಲಸ ಇದೆ ಸ್ನೇಹಿತರೆ, ಇನ್ನೂ ಏನೂ ಕ್ಲೀನಿಂಗ್ ಆಗಿಲ್ಲ, ಅಡುಗೆ ಕೆಲಸ ಮಾತ್ರ ಮುಗಿಸಿದ್ದೀನಿ, ಸಾಂಬಾರು ಎಲ್ಲ. ಸೊ ಇದೆಲ್ಲ ತಿಂದ್ಬಿಟ್ಟು ಸಿಗ್ತೀನಿ. ವೆಯ್ಟ್ ಲಾಸ್ ವೀಡಿಯೋಸ್ನ ಜಾಸ್ತಿ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಏನೇನು ಫಾಲೋ ಮಾಡ್ತೀನಿ ಅದನ್ನ ತೋರಿಸ್ತೀನಿ ನಿಮಗೆ. ಯಾವುದಾದ್ರೂ ಫ್ರೂಟ್ಸ್ ಕೂಡ ಇಟ್ಕೋಬೋದು. ಅದಾದ ನಂತರ ಫಂಕ್ಷನ್ಗೆ ಹೇಗೆ ರೆಡಿಯಾಗಿದ್ದೀನಿ ತೋರಿಸ್ತಾ ಇದ್ದೀನಿ, ಬನ್ನಿ. ಹೇಗೆ ರೆಡಿಯಾಗಿದ್ದೀನಿ ನೋಡಿ, ಸಿಂಪಲಾಗಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಒಂದು ಗೋಲ್ಡ್ ನೆಕ್ಲೆಸ್ ಹಾಕಿದ್ದೀನಿ, ಅಂದರೆ ಇದು ಸ್ಟೋನ್ದು ನೆಕ್ಲೆಸ್ಸು, ತುಂಬ ಚೆನ್ನಾಗಿದೆ, ಭಾಳ ವರ್ಷ ಆಯಿತು ತೊಗೊಂಡು. ಬಟ್ ಇದರಲ್ಲಿ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಇದ್ರದ್ದು ಇಯರಿಂಗ್ಸ್ ಇದೆ, ಇದು ಬೇರೆ ಸಟ್ಟಿಂದು ಬೇರೆ ಹಾಕ್ಕೊಂಡಿದ್ದೀನಿ. ಇದು ನಾನು ಜುಮ್ಕಾನ, ಇದ್ರ ಸೆಟ್ ಬೇರೆ ಇದೆ ಸ್ನೇಹಿತರೆ. ಇದೇನಾದ್ರು ನಿಮಗೆ ಈ ನೆಕ್ಲೆಸ್ ಏನಾದರೂ ನೋಡಬೇಕು, ಎಷ್ಟು ಗ್ರಾಮ್ ಇದೆ ಏನು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದೆ ಕಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೊರಗೆ ಹೋಗೋಣ, ನಾನು ತೋರಿಸ್ತೀನಿ ಸ್ಯಾರಿ ಹೇಗಿದೆ ಅಂತ. ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಬಂದು ಒಂದು ಸಣ್ಣ ಬ್ಲಾಗ್ ಆಗಿರುತ್ತೆ, ಸಂಡೇ ಬ್ಲಾಗ್ಸು. ಸೊ ನನ್ನ ಹತ್ರ ಇರುವಂತಹ ನೆಕ್ಲೆಸ್ಗಳಲ್ಲೆಲ್ಲವೂ ಕೂಡ ಇದು ಕೂಡ ಒಂದು ಫೇವ್ರೆಟ್ ನೆಕ್ಲೆಸ್ ಅಂತ ಹೇಳ್ಬೋದು. ಇದನ್ನು ನಾನು ಜಾಸ್ತಿ ವೇರ್ ಮಾಡೋದೇ ಇಲ್ಲ. ಸೊ ಇದು ವೈಟು ಮೈಕ್ರೋ ಸ್ಟೋನ್ ಇರುವಂತಹ ಗೋಲ್ಡ್ 916 ಗೋಲ್ಡ್ ನೆಕ್ಲೆಸ್ ಇದು. ಇದ್ರ ಇಯರಿಂಗ್ಸ್ ಬೇರೆ ಇದೆ, ಸಪ್ರೇಟ್ ಇದೆ. ಸೊ ಇದ್ರ ಬಗ್ಗೆ ನೀವು ಎಷ್ಟು ಗ್ರಾಮ್ ಇದೆ, ಇದಕ್ಕೆ ನಾನು ಸುಮಾರು ವರ್ಷ ಆಯಿತು ತೊಗೊಂಡು, ಇದಕ್ಕೆ ನಾನು ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಈ ನೆಕ್ಲೆಸ್ನ ಡೀಟೇಲಾಗಿ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ಇವಾಗ ಫಂಕ್ಷನ್ಗೆ ಹೋಗಿ ಬರೋಣ. ಸೊ ಸುಜಿತ್ ಅಷ್ಟೇ ಬರ್ತಾ ಇರೋದು, ರೋಹಿತ್ ಮನೆಯವರು ಬರ್ತಾಯಿಲ್ಲ. ಸೊ ಸಿಂಗಲ್ ಪಿನ್ ಮಾಡಿದಾಗ ಸ್ವಲ್ಪ ನನಗೆ ಗಾಡಿ ಓಡಿಸೋದಕ್ಕೆ ಕಸಿ ಬಿಸಿ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಆಟೋಲೇ ಹೋಗ್ಬಾ ಅಂತಂದರು, ತುಂಬ ಬಿಸಿಲಿತ್ತು, ಹಾಗಾಗಿ ಆಟೋನಲ್ಲೇ ಹೋಗಿ ಬರ್ತಾಯಿದ್ದೀನಿ. ಇವಾಗ ನಾನು ಹೋಗ್ತಾ ಇರೋದು ವಿನಾಯಕ ನಗರಕ್ಕೆ, ಅಂದರೆ ನಮ್ಮ ಫ್ರೆಂಡ್ ನಳಿನ ಅಂತ, ಅವರು ಹೊಸ ಮನೆನ ಕಟ್ಟಿದ್ದಾರೆ. ಸೊ ಗೃಹ ಪ್ರವೇಶಕ್ಕೆ 15 ಡೇಸ್ ಮುಂಚೆನೇ ಅವರು ಇನ್ವೈಟ್ ಮಾಡಿದರು. ನಾನು ಸುಜಿತ್ ಕೂಡ ಹೋಗಿ ಬರ್ತಾಯಿದ್ದೀವಿ. ಸಾಮಾನ್ಯವಾಗಿ ಫಂಕ್ಷನ್ಗಳಿಗೆಲ್ಲ ಹೋದಾಗ ಊಟಕ್ಕೆ ಹೋಗೋದು ತುಂಬ ಕಡಿಮೆ. ಇವಾಗ ಸುಜಿತ್ ಬಂದಿರೋದ್ರಿಂದ ಏನು ಅಂದರೆ ಅವನಿಗೆ ಬಾಳೆ ಎಲೆ ಊಟ ಅಂದರೆ ತುಂಬಾ ಇಷ್ಟ. ನಾವು ಊಟ ಮಾಡಿಸ್ದಲೇ ಕರ್ಕೊಂಬಂದ್ರೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ಅವನು ಫಂಕ್ಷನ್ಗಳಿಗೆ ಬರೋದೇ ಅವನು ಊಟ ಮಾಡೋದಕ್ಕೆ, ಅಂದರೆ ಅವನಿಗೆ ಖುಷಿ, ಒಂಥರ ಬಾಳೆ ಎಲೆಯಲ್ಲಿ ಊಟ ಮಾಡೋದು, ಒಂದು ಫಂಕ್ಷನ್ ಊಟ ಅಂದರೆ ತುಂಬ ಇಷ್ಟ. ಸೊ ಇವಾಗ ಅವನಿಗೋಸ್ಕರ ನಾನು ಎಲ್ಲೇ ಹೋದರೂ ಊಟ ಮಾಡ್ದಲೇ ಬರೋ ಹಾಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಕರ್ಕೊಂಡು ಹೋದೆ. ಮಕ್ಕಳು ಊಟ ಮಾಡೋದು ಲೇಟ್ ಅಲ್ವಾ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಸ್ಕೂಲ್ ಫೀಲ್ಡು. ಆ ಕಡೆ ಎಲ್ಲ ಮನೆಗಳು ಕಾಣಿಸ್ತಾ ಇದೆ ನೋಡಿ, ಅದು ಗಟ್ಟಿ ಲೇಔಟು ಮನೆಗಳು ಕಾಣಿಸ್ತಾ ಇರೋದು, ನಮ್ಮ ಮನೆಗಳೆಲ್ಲ ಇರೋದು. ಈ ರೋಡ್ ಬಂದು ಗುರುಭವನ್ ರೋಡು. ಇಲ್ಲಿ ಪಕ್ಕದಲ್ಲೇ AVK ಇದೆ, ಅಂದರೆ ನಮ್ಮ ಚೌಟ್ರಿ, ಅಂದರೆ ನಮ್ಮ ಕ್ಯಾಸ್ಟ್ ಅವ್ರದ್ದು ಚೌಟ್ರಿ AVK ಇದೆ. ಸೊ ಗುಬ್ಬಿನಲ್ಲಿರೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ AVK ಚೌಟ್ರಿ ಎಲ್ಲಿದೆ ಅಂತ. ಇದ್ರ ಮುಂಭಾಗದಲ್ಲೇ ಬರಬೇಕು ಅವ್ರ ಮನೆಗೆ. ತುಂಬ ಅಂದರೆ ನಮಗೆ ಅದು ಸ್ವಲ್ಪ ದೂರ ಅನಿಸುತ್ತೆ. ಟೌನಲ್ಲಿರೋರಿಗೆಲ್ಲ ಈ ಚೌಟ್ರಿ ಮತ್ತು ಇವ್ರ ಮನೆಯೂ ಕೂಡ ಹತ್ರ ಆಗುತ್ತೆ. ಸೊ ಸುಧಾ ಅಂತ ನಿಮಗೆ ಪಾರ್ಲರ್ ಅವರು ತೋರಿಸ್ತಾ ಇದೆ, ಅವರು ಕೂಡ ಇದೇ ಲೈನಲ್ಲಿ ಇದ್ದಿದ್ದು. ಇವಾಗ ಅವರು ಪಾರ್ಲರ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಸೊ ಅವ್ರ ಮನೆ ಬಂತು. ತುಂಬ ಏನು ವೀಡಿಯೋಸ್ನ ನಾನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಏಕೆ ಅಂತ ಅಂದರೆ ಸರಿಯಾಗಿ ಮನೆ ಕೂಡ ನೋಡೋಕ್ಕಾಗಲಿಲ್ಲ. ಇನ್ನೊಮ್ಮೆ ಯಾವಾಗಾದರೂ ಹೋದಾಗ ಮನೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಮನೆ ಕೂಡ ತುಂಬ ಇಷ್ಟ ಆಯಿತು. ತುಂಬ ಜನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು, ಕೆಲವೊಬ್ಬರು ಮಾತ್ರ ಸಿಗಲಿಲ್ಲ, ಯಾಕೆಂದರೆ ಫಸ್ಟೇ ಮುಗಿಸ್ಕೊಂಡು ಇವತ್ತು ಬಹಳ ಎಲ್ಲ ಕಡೆ ಬಹಳ ಫಂಕ್ಷನ್ ಇದ್ದಿದ್ದರಿಂದ ಸುಮಾರು ಜನ ಮುಗಿಸ್ಕೊಂಡು ಹೋಗೇ ಬಿಟ್ಟಿದ್ರು. ಅದರಲ್ಲೂ
ಒಂದಿಬ್ಬರು 3 ಜನ ಕ್ಲೋಸ್ ಫ್ರೆಂಡ್ಸು ಸಿಕ್ಕಿದ್ರು. ಸೊ ಗಟ್ಟಿ ಲೇಔಟಲ್ಲಿ ಎಲ್ಲರೂ ಕೂಡ ತುಂಬ ಆತ್ಮೀಯರೇ. ಎಲ್ಲರೂ ಕೂಡ ಮಾತಾಡಿಸಿ ಖುಷಿಯಾಗಿ ಎಲ್ಲರೂ ಕೂಡ ಮಾತಾಡಿ ಎಲ್ಲರ ಹತ್ರನೂ ಊಟ ಮಾಡಿಕೊಂಡು ಫೈನಲಾಗಿ ಸುಜಿತ್ನ ಕರ್ಕೊಂಡು ತೋರಿಸ್ತೀನಿ. ಲಾಸ್ಟ್ನಲ್ಲಿ ನಳಿನ ಅವರು ಯಾರೋ ಅಂತ ರೆಡಿಯಾಗಿರ್ತಾರೆ, ತೋರಿಸ್ತೀನಿ ನಿಮಗೆ. ಸೊ ಆಲ್ರೆಡಿ ಮೊದಲೇ ಒಂದು ದಿವಸ ಮುಂಚೆನೇ ಪೂಜೆ ಎಲ್ಲ ಅವರು ಮುಗಿಸ್ಬಿಟ್ಟಿದ್ರು. ಇವತ್ತು ಸುಮ್ಮನೆ ಫಂಕ್ಷನ್ ಅಷ್ಟೇ ಇಟ್ಕೊಂಡಿದ್ದಾರೆ. ಸೊ ಊಟ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಮನೆಯಷ್ಟೇ ಊಟ ಕೂಡ ತುಂಬ ಚೆನ್ನಾಗಿ ತುಂಬ ವೆರೈಟಿ ಊಟಗಳನ್ನ ಮಾಡಿಸಿದ್ರು. ಸುಜಿತ್ ಅಂತೂ ತುಂಬಾ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಸ್ನೇಹಿತರೆ. ಅದರಲ್ಲೂ ಇವರ ಒಂದು ಮನೆಯಲ್ಲಿ ಕಾಂಪೌಂಡ್ನಲ್ಲಿ ಒಂದು ವಾಟರ್ ಫಾಲ್ಸ್ ಮಾಡಿಸಿದ್ರು. ಅದೊಂದು ಪಾರ್ಟ್ಸ್ ನನಗೆ ತುಂಬ ಇಷ್ಟ ಆಯಿತು. ಅದೊಂದು ಪ್ಲ್ಯಾನ್ ತುಂಬ ಇಷ್ಟ ಆಯಿತು. ಸೊ ಮನೆಯೆಲ್ಲ ಇನ್ನೊಂದು ದಿವಸ ಹೋಗಿ ನೋಡ್ಕೊಂಬರೋಣ ಅವ್ರು ಶಿಫ್ಟ್ ಆದಾಗ ಅಂದ್ಕೊಂಡು ಫಂಕ್ಷನ್ನ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ, ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.